ವೀಕ್ಷಕರೇ ನಿಮಗೆ ತೋರಿಸ್ತಾ ಇದ್ವಿ ಆ ಒಂದು ಪೆಟ್ಟಿಗೆಯ ಮೂಲಕ ಆಭರಣವನ್ನು ಹೊತ್ತು ತಂದದ್ದನ್ನು ಮತ್ತು ಅದನ್ನು ಕಾಯುವಂತಹ ಗರುಡ. ಆ ಗರುಡಿನ ವಿಶಿಷ್ಟತೆ ಏನು, ಯಾಕೆ ಈ ಕ್ಷಣವೇ ಅದು ಬರುತ್ತೆ, ಹೇಗೆ ಸಾಧ್ಯ ಇದೆಲ್ಲ ಅನ್ನುವಂಥ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಗುರುಗಳೇ ನೋಡಿ, ಕೇರಳದಲ್ಲಿ ದೇವಸ್ಥಾನ ಇದ್ದರೂ ಕೂಡ ಅದು ಆ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ದೇಶ ವಿದೇಶದಿಂದಲೂ ಕೂಡ ಭಕ್ತರು ಬರ್ತಾರೆ. ಆಮೇಲೆ ವರ್ಷದಿಂದ ವರ್ಷಕ್ಕೆ ಆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದು ಅಯ್ಯಪ್ಪನಿಗಿರ್ತಕ್ಕಂತಹ ಒಂದು ಭಕ್ತ ವೃಂದ ಅಂತ ಹೇಳ್ಬೋದು. ಸೊ ಆ ಬಗ್ಗೆ ಹೇಳೋದಾದ್ರೆ ಅಲ್ಲ, ಇಲ್ಲಿ ಹರಿಹರ ಪುತ್ರ ಅಯ್ಯಪ್ಪ, ಇದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಹರಿ ಮತ್ತು ಹರ. ಹರಿ ಅಂದರೆ ಶ್ರೀಮನ್ನಾರಾಯಣ, ಹರ ಅಂದರೆ ಪರಮೇಶ್ವರ. ಹೆಚ್ಚಾಗಿ ಇರ್ತಕ್ಕಂಥವರು ಜಗತ್ತಿನಲ್ಲಿ ಭಕ್ತರು ಮತ್ತು ಶ್ರೀಮನ್ನಾರಾಯಣರ ಭಕ್ತರು ಮತ್ತು ಶಿವನ ಭಕ್ತರು. ಇವರಿಬ್ಬರ ಸಮ್ಮಿಲನದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ. ಅದು ಅಲ್ಲದೆ ಒಂದು ವಿಚಾರ, ನನಗೆ ಸ್ವಂತ ಅನುಭವದ ವಿಚಾರವನ್ನು ನಾನು ಈ ಸಮಯದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಸುಮಾರು ಯಾತ್ರೆಯನ್ನು ಮಾಡಿದ್ದೀನಿ, ಶಬರಿಮಲೆ ಯಾತ್ರೆ. ಆ ಬೆಟ್ಟವನ್ನು ಹತ್ತಬೇಕಾದರೂ ಕೂಡ ಏನೋ ಒಂದು ರೀತಿಯ ಆಯಾಸ ಅಂತಕ್ಕಂಥದ್ದೇ ಇಲ್ಲ ಇವತ್ತೂ ಕೂಡ. ಹೂ ಎತ್ತದಷ್ಟೇ ಸಲ್ಲಿಸುವುದು. ಅದೇ ಬೇರೆ ಬೆಟ್ಟವನ್ನು ಹತ್ತಲಿಕ್ಕೆ ಹೋಗಿ ಬಹಳಷ್ಟು ಮೈ ನೋವು, ಕೈ ನೋವು, ಕಾಲು ನೋವು ಇದೆಲ್ಲವೂ ಕೂಡ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಅಂತರಂಗ ಶುದ್ಧಿಯಿಂದ ನಾವು ಆ ಕ್ಷೇತ್ರಕ್ಕೆ ಹೋದಾಗ, ಅಂತರಂಗ ಶುದ್ಧಿಯಿಂದ ನಾವು ಹೋದಾಗ ಬಹಳಷ್ಟು ನಮಗೆ ಮನಸ್ಸಿನಲ್ಲಿ ಉತ್ತೇಜನ ಅಂತಕ್ಕಂಥದ್ದು ಬರುತ್ತೆ. ಒಂದು ಗಾಡ್ ಪವರ್ ಅಂತಕ್ಕಂಥದ್ದನ್ನು ನಾನು ಹೇಳೋಕೆ ವ್ರತ ಇದನ್ನೊಂದೆಲ್ಲ ಒಂದು ಏಕಾಗ್ರತೆಯನ್ನು ತರುತ್ತೆ. ಅಲ್ಲ, ಖಂಡಿತವಾಗಿ ಹೌದು. ಅದಕ್ಕೋಸ್ಕರನೇ ಇಲ್ಲೇನಾಗುತ್ತೆ, ಬೆಳಗ್ಗೆ ಸಂಜೆ ತಣ್ಣೀರು ಸ್ನಾನನೇ ಮಾಡಬೇಕು. ಇಂಥ ಚಳಿ, ಹಿಮಂತ ಋತು ಅಂದರೆ ನಾವು 2-3 ಸ್ವೆಟರ್ ಹಾಕೊಳ್ಳೋರನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಅವರಿಗೆ ತಡೆಯೋಕ್ಕಾಗಲ್ಲ. ಅದರಲ್ಲಿ ಒಂದು ವಿಚಿತ್ರ ಅನಿಸಿದ್ದು ನನಗೆ, ವಯಸ್ಸಾಗಿರ್ತಕ್ಕಂಥ ಒಂದು 70-80 ವರ್ಷ ಇರಬಹುದು ಮೋಸ್ಟ್ಲಿ. ನನ್ನ ಜೊತೆ ಪಾಪ ಅವರು 18 ಮೆಟ್ಲನ್ನು ಹತ್ತಲಿಕ್ಕೆ ಬಂದರು, ಇರುಮುಡಿ ಹೊತ್ತು. ಪಾಪ ಅವರಿಗೆ ಸೊಂಟ ಕೂಡ ಬಗ್ಗಿದೆ. ಆದರೆ ಅವರು 48 ದಿನ ವ್ರತವನ್ನು ಹಿಡಿದು ಬಂದಿದ್ದಾರೆ ಅಂತಕ್ಕಂಥದ್ದು. ಕೆಲವರು ಇತ್ತೀಚೆಗೆ ನೀವು ನೋಡ್ಬೋದು, ಎಲ್ಲೋ ಹೋಗೋದು, ಇಲ್ಲ ಪಂಪದಲ್ಲಿ ಇರುಮುಡಿ ಕಟ್ಕೊಳ್ಳೋದು, ಆ ರೀತಿಯೆಲ್ಲ ಮಾಡ್ತಕ್ಕಂಥದ್ದು ಅದು ಸರಿ ಇಲ್ಲ. ಅಂದರೆ ಇದೇನಾಗುತ್ತೆ ಅಂತಂದರೆ, ಉದಾಹರಣೆಯನ್ನು ನಾವು ನೋಡಿದಾಗ ಯಾವತ್ತೂ ಅಷ್ಟೇ ನಾವು ದೇವಾಲಯಕ್ಕೆ ಹೋಗ್ತಕ್ಕಂಥ ಸಮಯ ಅಂತಕ್ಕಂಥದ್ದು ಏನಿದೆಯೋ ಆ ಸಮಯದಲ್ಲಿ ಏಕಾಗ್ರತೆಯನ್ನು ಇಟ್ಟು ಹೋಗಬೇಕು. ಉದ್ದೇಶಪೂರ್ವಕವಾಗಿ ನೋಡಿ, ನಾವೊಂದು ಯಾತ್ರೆಯನ್ನು, ಶಬರಿಮಲೆ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ಆ ಶಬರಿಮಲೆ ಯಾತ್ರೆಯನ್ನು ನಾವು ಮಾಡಬೇಕು ಅಂತ ಹೊರಡಬೇಕೇ ವಿನಃ ಅಯ್ಯೋ ರಜಾ ಇಲ್ಲ, ಉದ್ಯೋಗಗಳಿದೆ, ಇನ್ನೊಂದು ಮತ್ತೊಂದು ಮಗದೊಂದು ಹೇಳಿಕೊಂಡು ನೇರ ಪಂಪಕ್ಕೆ ನೇರ ಪಂಪಕ್ಕೆ ಹೋಗೋದು, ಪಂಪದಲ್ಲಿ ಸ್ನಾನ ಮಾಡೋದು, ಮಾಲೆ ಹಾಕ್ಕೊಳ್ಳೋದು, ಇರುಮುಡಿ ಕಟ್ಕೊಳ್ಳೋದು, ಇಲ್ಲ ಎರಿಮಲೆಯಲ್ಲಿ ಕಟ್ಕೊಳ್ಳೋದು, ಅಲ್ಲಿಂದ ತೊಗೊಂಡೋಗಿ ಮೇಲೆ ನೈಯ ಅಭಿಷೇಕ ಮಾಡಿಸ್ಕೊಂಡು ಬಂದುಬಿಟ್ರೆ ನಾನು ಶಬರಿಮಲೆಗೆ ಹೋಗಿ ಬಂದಿದ್ದೀನಿ ಅಂತ ಅನ್ನೋರು ಬಹಳಷ್ಟು ಜನ ಇದ್ದಾರೆ. ಆದರೆ ಅದು ಪ್ರಯೋಜನ ಇಲ್ಲ, ಫಲ ಅಂತಕ್ಕಂಥದ್ದಿಲ್ಲ. ಆ ಫಲದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದಾಗ ಅಜಗಜಾಂತರ ಇವತ್ತಿಗೂ ಕೂಡ. ಯಾಕೆ ಅಂತಂದರೆ, ಇಲ್ಲಿ ಶಿವನಾರಾಯಣ ಇವರಿಬ್ಬರ ಅಂಶ ಇರಲಿ ಗುರುಗಳೇ. ಅಲ್ಲಿಗೆ ಹೋದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ರೇಷನ್ನು, ಆಮೇಲೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಆಗುವಂತಹ ನೆಮ್ಮದಿ ಅದು ಇನ್ನೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. 18 ಮೆಟ್ಟಿಲುಗಳಿದೆಯಲ್ಲ, ಒಂದೊಂದೇ ಮೆಟ್ಟಿಲನ್ನು ನಾವು ಹತ್ತಿ ಹೋಗಿ ಆ ಪುಟ್ಟ ಬಾಲಕನಾಗಿರ್ತಕ್ಕಂಥ ಅಯ್ಯಪ್ಪನ ವಿಗ್ರಹ ದರ್ಶನವನ್ನು ಮಾಡ್ತೀವಲ್ಲ, ಏನೋ ಒಂದು ರೀತಿಯ ರೋಮಾಂಚನ, ಏನೋ ಒಂದು ರೀತಿಯ ಭಕ್ತಿ, ಏನೋ ಒಂದು ರೀತಿಯ ನಮಗೆ ಏನೋ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೊರಟೋಯ್ತು ಅಂತಕ್ಕಂಥ ಒಂದು ಮನೋಭಾವ. ಓಕೆ ಗುರುಗಳೇ, ಈಗ ಆ ಒಂದು ಆಭರಣದ ಪೆಟ್ಟಿಗೆ ಬಂತು, ಬಹುತೇಕ ತಲುಪಿ ಆಯ್ತು. ಹೌದು, ಹತ್ರಕ್ಕೆ ಬಂದ್ಬಿಡ್ತು. ಈಗ 18 ಮೆಟ್ಟಿಲಿನ ಮೇಲೆ ಸಮಯನೂ ಅಷ್ಟೇ, ಎಷ್ಟು ಎಕ್ಸಾಕ್ಟ್ ಟೈಮಿಂಗ್ ಅದು ಬಂದು ತಲುಪುತ್ತೆ ಅಂತ. ಅಲ್ಲ, ಇವತ್ತು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ಆಂಬ್ಯುಲೆನ್ಸ್ ನಿಗದಿತ ಸಮಯಕ್ಕೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಂಬ್ಯುಲೆನ್ಸ್ ಒಂದು ರೋಗಿಯನ್ನು ಇಟ್ಕೊಂಡು, ಆದರೆ 100 ಕಿಲೋಮೀಟರ್ ಅವರು ಆಭರಣದ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಅಲ್ಲಿಂದ ಅವರು ಆ ಸಮಯವನ್ನು ಸರಿಯಾದ ಸಮಯಕ್ಕೆ ಅವರು ಹಾಜರಾಗ್ತಾರೆ ಅಂತ ಅಂದರೆ ಇದು ನಿಜವಾಗಲೂ ವಿಸ್ಮಯ. ಹೌದು ತಾನೆ? ಎಸ್ ಎಸ್